ಧನಿಕರ ದೊರೆಗೆ ನಮಸ್ಕಾರ. ತಾವು ಯಾರು ಅಂತ ಅರ್ಥವಾಗಲಿಲ್ಲ. ನಾನು ನಾನೊಂದು ಹಣದ ಪದ್ಮಿಯಿಂದ ಮೆರೆಯುವ ಉಂಡ ಧನಿಕರಿಗೆ ಎಡೆಗೆ ಒತ್ತು ಗುತ್ತಿ ಗಳಿಸಲು ಬಂದ ಅರ್ಥಾತ್ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡ ಅನಾಥ. ಅನಾಥ? ನೀನು ಅನಾಥನಾಗಿದ್ದರೆ ಯಾವ ದಾರದೊಂದು ಅನಾಥಾಶ್ರಮಕ್ಕೆ ಹೋಗಿ ಸೇರುವುದನ್ನು ಬಿಟ್ಟು ಈ ಹಣದ ಅಗರವಲ್ಲಿ ಹೊತ್ತು ನಿಂತ ಈ ವಿಷಖಂಡನ ಮನೆಗೆ ಬಂದಿದ್ದೀವಲ್ಲ, ಯಾರ ನೀನು? ನಾನು ಹಣವಂತರ ಹಣೆಯ ಬಲವನ್ನೇ ಬದಲಾಯಿಸಲು ಭೂಮಿಗೆ ಬಂದ ಭಗವಂತ. ಭಗವಂತನೇ ಬಗ್ಗಿಸಿ ಬಡದು ನನ್ನ ಅರಮನೆ ಕಾಯುವ ದ್ವಾರ ಪಾಲಕನಾಗಿ ಮಾಡಿಕೊಂಡ ಅಚ್ಚರಿಯ ವೀರ ಈ ವಿಷಖಂಡ ಮಕ್ಕಳೇ. ನೀನು ಸಿಂಹನಾದರೆ ನಾನು ಆ ಸಿಂಹನನ್ನೇ ಬೋನಿನಲ್ಲಿ ಹಾಕಿ ಹಾವಕ್ಕಿತ್ತ ಹಲ್ಲಿನಂತೆ ಆಡಿಸಬಲ್ಲ ಸಿಂಹಗಳಿಗೆ ಮಿಕ್ಕಿದ ಸಿಂಹ. ಅವಿವೇಕಿ, ನಾನು ಯಾರೆಂದು ನಿನಗೆ ಗೊತ್ತಿಲ್ಲವಾದ ನನ್ನ ಬಗ್ಗೆ ನಿನ್ನ ತಿಳಿದುಕೊಳ್ಳಬೇಕಾದರೆ ಈ ಸುತ್ತು 40 ಹಳ್ಳಿಗಳಲ್ಲಿ ಒಂದು ಸಣ್ಣ ಹುಡುಗನಿಂದ ಹಿಡಿದು ತಲೆಯಾಡಿಸುವ ಮುದುಕರಿಗೆ ಹೋಗಿ ಕೇಳು, ನಾನು ಯಾರು, ಎಂತವನು, ಎಂಥ ಊರಿಗೆ ಮೆಚ್ಚಿದ ಪುಂಡನೆಂದು ಹೇಳುತ್ತಾರೆ. ವಿಷಗಂಡ, ನೀನು ಯಾರೆಂಬುದನ್ನು ತಿಳಿದುಕೊಂಡೆ. ಜೀವನದ ಹಂಗನ್ನು ತೊರೆದು ಹಾಕಿ ನಿನ್ನ ಅರಮನೆಗೆ ಕಾಲಿಟ್ಟಿದ್ದಾನೆ ಚಂದ್ರಕಾಂತ್ ಗೌಡ. ರಾಮನಗೌಡನ ಮಗ ಅಂದರೆ ನೀನು ನನ್ನ ಬದ್ಧ ವೈರಿಯ ಮಗ ಅಂದಂತೆ ಆಯಿತು. ನಿನ್ನ ಕಡು ವೈರಿಯ ಮಗನೇ ಚಂದ್ರ. ನಿನಗೆ ನನ್ನಿಂದ ಏನು ಆಗಬೇಕಾಗಿದೆಯೋ ಹೇಳು, ಕೊಟ್ಟು ಕಳಿಸುತ್ತೇನೆ. ಕುತ್ತೆ ಚಂದ್ರ ನಹಿ ಚಂದ್ರಕಾಂತ್ ಬೋಲೋ. ವಿಷಗಂಡ, ನಾನು ಕೇಳಿದನು ಕೊಡಲು ನೀನೇನು ದರೆಗಿಳಿದು ಬಂದ ಪರಮಾತ್ಮನಲ್ಲ. ನಿತ್ಯ ಸಾವಿರಾರು ಅನಾಥ ಮಕ್ಕಳಿಗೆ ಆಶ್ರಯನ್ನು ನೀಡಿ ಅವರಿಗೆ ಸಂಗೀತ ಕಲಿಸಿಕೊಟ್ಟ ಗಾನಯೋಗಿ ಪುಟ್ಟ ರಾಜ ಗವಾಯಿನೂ ಅಲ್ಲ. ಅಷ್ಟೇ ಅಲ್ಲ, ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಧನ ಸಹಾಯ ಮಾಡಿದ ಈ ಚಂದ್ರನಿಗೆ ಇದಕ್ಕೆ ನಿಂತು ಮಾತನಾಡುತ್ತಿರುವೆಯಲ್ಲ, ನಿನಗೆ ಜೀವನ ಮೇಲೆ ಆಸೆ ಇಲ್ಲವೇ? ಆಸೆ ಚಂದ್ರ, ಹುಟ್ಟುವಾಗಲೇ ಸಾವಿರಾರು ಆಸೆಗಳನ್ನು ಹೊತ್ತು ಚಿನ್ನದ ತೊಟ್ಟಿಲಲ್ಲಿ ಮಲಗಿ ಹಣದ ರಾಶಿ ಮೇಲೆ ಹೊರಳಾಡಿ ಈ ಧರೆಗೆ ಬಂದಿದ್ದಾರೆ ಚಂದ್ರ. ನನ್ನ ಇತಿಹಾಸದ ಕಾಗದ ಹಾಳೆಗಳನ್ನು ತಿರುವಿ ಓದಿ ನೋಡಿ, ನಾನು ಯಾರು, ಎಂಥವನೋ, ಎಂಥ ಊರಿಗೆ ಮೆಚ್ಚಿದ ಪುಣನೆಂದು. ಇತಿಹಾಸದ ಕಾಗದ ಹಾಳೆಗಳನ್ನು
ಒಂದು, ನೀನು ಯಾರು? ನೀನ್ ಎಲ್ಲಿದ್ದೀಯಾ? ನೀನೇನು ಕೆಲಸ ಮಾಡ್ತಿದೆ ಎಂದು ತಿಳಿದುಕೊಂಡು ಹೋಗಲಿಕ್ಕೆ ಎಂದು ಮುಂದಿನ ಮಗನೇ ನಿನ್ನ ಮಾರಿ ಅಪ್ಪ. ನೀನು ನನ್ನನ್ನು ಹುಡುಕಿಕೊಂಡು ಬಂದವರನ್ನ ನಾ ಯಾವತ್ತೂ ಬರೆಗೈಯಿಂದ ಕಳಿಸಿಕೊಟ್ಟಿಲ್ಲ. ನಿನಗೆ ಏನು ಬೇಕು ಕೇಳು, ಕೊಟ್ಟು ಕಳಿಸುತ್ತೇನೆ. ಕಂಠ, ನಾನು ಕೇಳಿದ್ದನ್ನು ಕೊಡುವೆಯಾ? ಕೇಳಿ ನೋಡು. ನನಗೆ ನಿನ್ನ ಆಸ್ತಿ, ಅಂತಸ್ತು, ಐಶ್ವರ್ಯ ಇದ್ಯಾವುದು ಬೇಡ. ನನಗೆ ಬೇಕಾಗಿರುವುದು ಮಗನೇ ನಿನ್ನ ಪ್ರಾಣ. ನನ್ನ ಅರಮನೆಗೆ ಬಂದು ನನ್ನ ಪ್ರಾಣ ಕೇಳಿದವ ನೀನು ಪುಂಡರ ಗಂಡನು ಮಗನ, ನಾನು ಪುಂಡರ ಗಂಡನು ಎಂದು